ಹಲೋ ಗೈಸ್, ನಾನು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ರೋಸ್ಟೇಶ್. ಸೊ ಇವತ್ತು ನನ್ನ ಫೀಡಲ್ಲಿ ಬರುವಂತ ಕೆಲವು ಕ್ರಿಂಜ್ ಪ್ರೈಮರಿ ಸ್ಕೂಲ್ ಮಕ್ಕಳು ವಿಡಿಯೋಗೆ ರಿಯಾಕ್ಟ್ ಮಾಡಕ್ಕೆ ಅಂತ ಬಂದಿದ್ದೀನಿ. ಸೊ ಮತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಸೂಪರ್ ಆಗಿದ್ರೆ ಈಗಲೇ ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾ, ಮಂಡಿಯ ರಾಜ ನಾನು, ಮಂಡಿಯ ರಾಣಿ ನಾನು, ಮಂಡಿಯ ಗಂಡು ಮಿಸ್ಟರ್ ಮಂಡ್ಯದ ಗಂಡು, ಸಾರಿ ಮಂಡ್ಯದ ಗಂಡು. ಸ್ವಲ್ಪ ಹಿಂದಕ್ಕೆ ಹೋಗಿ ಮಾತಾಡಪ್ಪ. ಈ ಫೇಸ್ ಕಟ್ ನ ಹತ್ರದಿಂದ ನೋಡಕ್ ಆಗ್ತಿಲ್ಲ. ಈ ರಾಜ ಅದವನು ದಿನ ಸ್ನಾನ ಮಾಡ್ತಾನೆ ಚಾಚು ಚಪ್ದೇನೆ. ಬಟ್ ಈ ರಾಜ ನೋಡಿದ್ರೆ ಹೋದ್ ವರ್ಷದ ಅಮಾವಾಸ್ಯೆಗೆ ಸ್ನಾನ ಮಾಡಿದ್ನೇನೋ ಇನ್ನೂ ಸ್ನಾನ ಮಾಡಿದ್ವಿ ನಾನು ಕಾಣಿಸ್ತಾವನೆ. ಒಂದ್ ಮಾತಿಲ್ಲ, ಹೇಳ್ಬೇಡ, ಹೇಳು ಸಾಕು. ನೀವ್ ಹತ್ರ ಹೆಂಗ್ ಇಡ್ತೀರೋ ನಾನು ಹಂಗೆ ಇಡ್ತೀರಿ. ನೀವ್ ಸ್ವಲ್ಪ ಬದ್ಲಾಗಿದ್ರೆ ಇಕ್ಕಿನ ಆಪು, ಹೆಂಗಿಡ್ತೀಯ ಮನೆ ಆಪು ಆಪ್ ಹಿಂಗ್ ಹಿಡ್ದಾನಂತೆ. ಮೊದ್ಲೇ ಮಾತು ತೊದು ನೋಡಿ, ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಹೆಂಗ್ ಹಿಡ್ತಾನೋ ಕಾಣೆ. ಇವನು ಆಪ್ ಹಿಡ್ದಾನಂತೆ. ರೀಲಲ್ಲಿ ಅದ್ ಏನ್ ಇರ್ತದೋ ಇಲ್ವೋ ಬಡಿ ಮಗಂದು ಆ ಕನ್ನಡ ಹಾಕೊಳ್ಳೋದ್ ಮಾತ್ರ ಕರೆಕ್ಟ್ ಆಗಿ ಮಾಡ್ತಾನೆ. ಇವ್ನು ರೀಲ್ 15 ಸೆಕೆಂಡ್ ಇತ್ತು ಅನ್ಕೊಳ್ಳಿ, 5 ರಿಂದ 6 ಸೆಕೆಂಡ್ ಮಾತ್ರ ಡೈಲಾಗ್ ಹೇಳ್ತಾನೆ. ಮಿಕ್ಕಿದ್ 9 ಸೆಕೆಂಡ್ ಬರೀ ಬಿಜೆಪಿ ಅಂತಾನೆ ಕೊಟ್ಬಿಡ್ತಾನೆ. ಅದಕ್ಕೆ ನಿಂಗೆ ಯಾರು ದೃಷ್ಟಿ ಆಗ್ತಿರ್ಲಿ ಕಣೋ, ನೀನೇ ಮಾರಿ ಮುತ್ತು 2ನೇ ಮಗ ಇದ್ದಂಗೆ ಇದೆಯಾ ಕಣೋ, ದೃಷ್ಟಿ ಬೊಟ್ಟು. ಓ ಕೃಷ್ಣ ಅಲ್ಲಕನವದು, ಕೃಷ್ಣ ಕಿರ್ತಿ. ಇವ್ ನೋಡಿ, ಇವ್ನ ಯಾರ ಫಾರ್ಮರ್ಸ್ಗೆ ಪಿ ಟಿ ಸರ್ ತರ ಸ್ಪೋರ್ಟ್ಸ್ ಶೋ ಹಾಕೊಂಬಂದಾನೆ. ಮಿಸ್ ಮ್ಯಾಚ್, ಮಿಸ್ಟರ್ ಮಿಸ್ ಮ್ಯಾಚ್. ಇವನು ಕಿಪಿ ಕಿರ್ತಿ ಡವ್ವಾ, ನಂಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಇವ್ನು ಕಿಪಿ ಕಿರ್ತಿ ಡವ್ವಾ ಏನು ಅಂತ. ಓ ಕೇಮಿಯಾ ಮೈದಲ್ಲಿ. ನೀವಿಬ್ರು ಜಗಳಾಡ್ಬೇಡಿ. ನಿಮ್ಗೆ ಯಾರು ಇಷ್ಟ ಅಂತ ನಮ್ಮ ತುಮಕೂರ ಜನತೆ ಹೇಳ್ತಾರೆ. ಕಿಪ್ಪಿ ಕೀರ್ತಿ ಅಂದ್ರೆ ಯಾರಿಗಿಷ್ಟ, ನಮ್ಮ ಕೃಷ್ಣ ಅಂದ್ರೆ ಯಾರಿಗಿಷ್ಟ ಅಂತ. ಅವ್ರ ಕಂಡ್ರೆ ಯಾರು ಇಷ್ಟ ಇಲ್ಲ ಗೊತ್ತಿಲ್ಲಪ್ಪ, ನಿನ್ ಕಂಡ್ರೆ ಅಂತೂ ಇಡೀ ಕರ್ನಾಟಕಕ್ಕೆ ಇಷ್ಟ. ಬಾಬಾ ಬಾಬಾ, ಈ ತರ ಸೌಂಡ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಬಂದ್ರೆ ನಾನು ಅಕ್ಕಪಕ್ಕ ಕಿವಿ ಮುಚ್ಕೊಂಡು ಹೊಡೋಯ್ತೀನಿ. ಈ ಹುಡುಗ ಅದನ್ನೆಲ್ಲ ಲೆಕ್ಕಸ್ದೆ ಆ ಸೌಂಡ್ಗೆನೆ ಒಂದ್ ಡ್ಯಾನ್ಸ್ ನ ಕೊರಿಯೋಗ್ರಫಿ ಮಾಡಿ ಒಂದ್ ಡೌನ್ ಇಂಪ್ರೆಸ್ ಮಾಡಕ್ಕೆ ಏನ್ಬಿಟ್ಟು ಪಾರ್ಕ್ ಕರ್ಕೊಂಡೋಗಿ ಎಲ್ಲರೂ ಮುಂದೆ ಡ್ಯಾನ್ಸ್ ನ ತೋರಿಸಿ ಅವ್ನ ಇಂಪ್ರೆಸ್ ಮಾಡ್ತಾನಲ್ಲ. ನಿಜವಾಗ್ಲೂ ಏನ್ ಹೇಳ್ಬೇಕು, ಅವ್ರ ಟಿ ಶರ್ಟ್ ಮೇಲೆ ನೋಡಿ ಹಾರ್ಟ್ ಬೀಟ್ ಇದೆ. ಮೋಸ್ಟ್ಲಿ ಹಾರ್ಟ್ ಬೀಟ್ ಅವನೇ ಇರ್ಬೇಕು. ಆ ಹಾರ್ಟ್ ಬೀಟ್ ಅಲ್ಲಿ ಬೀಟ್ಗೆ ಇವ್ನು ಡ್ಯಾನ್ಸ್ ಮಾಡ್ತಾವನೆ, ಇವಳು ಹಾರ್ಟ್ ಬೀಟ್ ಅವನು. ಸಕ್ಕ ಹೇಗಿಂಗ್ ಕನೆಕ್ಷನ್ ಅಪ್ಪ. ಆ ಸ್ಟೆಪ್ ನೋಡಿ ಒಳ್ಳೆ ಕೋಲಿ ಕೊಕ್ಕರೆ ಕಾಲ್ ಬಂದಂಗ್ ಬರುತ್ತೆ ನೋಡ. ಅದು ಹಿಂಗೆ ಈ ಕಡೆ ಬನ್ನಿ ಅಂತ. ಬರ್ತಾಳೆ ಇವತ್ತು ಅವ್ಳ ವಾಯ್ಸ್. ಈ ಪಕ್ಷದ ದಿನ ಕಾಯಿಗಳು ಬರ್ತಾವಲ್ಲ ಊಟ ಮಾಡಕ್ಕೆ, ಅದೇ ನಮ್ಮ ಅಜ್ಜಿದಿರೆಲ್ಲ ಊಟ ಇಕ್ತಾರೆ. ಕಾಗೆ ಬಂದು ನಿನ್ಕೊಂಡು ಹೋಗ್ಲಿ, ಅದೇ ನಮ್ಮ ತಾತನ ಪಕ್ಕದಲ್ಲಿ ಬರ್ತದೆ ಅಂತ ನೋಡಿ ಕಾಗೆ ವಾಯ್ಸ್. ಏಯ್ ಸಲಿಮಣ್ಣನ್ ಬರ್ತಡೇ. ನೀ ಸಲಿಮಣ್ಣದವರಾಗಿರ್ಲಿ ಸಲ್ಮಾನ್ ಅಣ್ಣದವರಾಗಿರ್ಲಿ ಸ್ವಲ್ಪ ನೆಟ್ಟಿಗೆ ವಿಶ್ ಮಾಡಮ್ಮ. ಯಾಕಮ್ಮ ಅವಳು ದೊಡ್ಡ ಅಸಹ್ಯ ಆದ್ರೆ ಇವಳು ಇನ್ನೂ ದೊಡ್ಡ ಅಸಹ್ಯ. ಅವ್ನ್ ಕೇಕ್ ನ ತಂದು ಮಕ್ಕಳಿಗೆ ಎಸಿಬೇಕು. ನಿನ್ನ ಅಜ್ಜಿನ ಅಬಡಿಯ ಹೋಗಿ ಸೈಡ್ಗೆ ಅಂತ ಇಬ್ರಿಗೂ ಒಟ್ಟು ಕಳಿಸ್ತಾನೆ ಕಲ್ತಾನೆ. ಓ ಪಾಪು ಮುಂಜಾನ. ಅಲ್ಲ ಇವ್ನ್ ನೋಡಿದ್ರೆ ಬೀದಿಲ್ ಹೋಗೋ ಮಕ್ಳು ಏನಾರು ಹಾಲು ಕುಡಿತಿದ್ರೆ ಅದನ್ನೇ ಕಿತ್ಕೊಂಡ್ ಕುಡಿಯೋಣ ಕಾಣ್ತಾನೆ ಇವನ್ ಪಾಪು. ಈ ಅಮ್ಮಂದಿರು ಚಿಕ್ಕ ಮಕ್ಳು ಊಟ ಮಾಡಿಸ್ಬೇಕು ಗೊಗ್ಗಾಯ ಬರ್ತಾನೆ ಅಂತ ಹೇಳ್ತಾರಲ್ಲ, ಆ ಗೊಗ್ಗಾಯ ಅನ್ನೋ ಕಾನ್ಸೆಪ್ಟೇ ಇವನು ಅನ್ನೋ ಕಾಣಿಸ್ತಾನೆ ನೋಡಕ್ಕೆ. ಇವನು ಪಾಪು. ಕಾರಣ ಅಂದ್ರೆ ಇವಾಗ ನಾನು ತೆಗೆದು ಫೋರ್ಸ್ ಕೊಡ್ತೀನಿ ನೋಡಿ, ನಾನು ಅಷ್ಟು ಅಟ್ರಾಕ್ಷನ್ ಕಾಣಲ್ಲ. ಆದ್ರೆ ಗ್ಲಾಸ್ ಹಾಕೊಂಡ್ರೆ 10 ಟೈಮ್ಸ್ ಜಾಸ್ತಿ ಆಗ್ತೀನಿ, 10 ಟೈಮ್ಸ್ ಲುಕ್ ಜಾಸ್ತಿ ಆಗ್ತೀನಿ. ಆಮೇಲೆ ನನಗೆ ವಾಕ್ ಮಾಡಕ್ಕಾಗ್ಲಿ, ಒಂದ್ ನಾಯಿ ಹಿಡ್ಕೊಂಡು ಹೋಗಕ್ಕಾಗ್ಲಿ, ಇದು ಹಾಕೊಂಡ್ರೆ ಆಮೇಲೆ ಬೂಟ್ಸ್ ಹಾಕೊಂಡ್ರೆ ಅದು ಇದು ನನಗೆ ಇರ್ಲೇಬೇಕು. ಇದು ಇಲ್ದಿದ್ರು ಪರವಾಗಿಲ್ಲ. ಶೂ, ಆ ಸನ್ ಗ್ಲಾಸಸ್ ಬೂಟ್ಸ್ ಇರ್ಬೇಕಂತೆ, ಬಟ್ಟೆ ಇಲ್ಲ ಅಂದ್ರೆ ನಡೀತಂತೆ. ಮೋಸ್ಟ್ಲಿ ಕಾಚದಲ್ಲೇ ಹೋಗ್ಬೋದಾ ಹೊರಗಡೆ, ಏನು ಅನ್ನಲ್ಲ ಜನ. ಯಾಕಂದ್ರೆ ಅಮೀರ್ ಖಾನ್ ಅಲ್ಲಪ್ಪ, ಅಮೀರ್ ಖಾನ್ ಕಾಚದಲ್ಲಿ ಹೋದ್ರೆ ಏನು ಅನ್ನಲ್ಲ ಜನ. ಹೀಲ್ಸ್ ಹಾಕ್ತೀನಿ. ಅದು ಹೀಲ್ಸ್ ಅದೇ ಹುಡುಗಿರ್ ಹಾಕ್ತಾರಲ್ಲ, ಅದು ಈ ಚಿಕ್ಕಪೇಟೆ ಅವಿನ್ ರೋಡಲ್ಲ ಸಿಗುತ್ತಲ್ಲಪ್ಪ ಆ ಹೀಲ್ಸ್ ಚಪ್ಲಿ 250-300 ರೂಪಾಯಿ. ಆ ಸ್ಟೈಲ್ ಬೇಕು ಅಂತ ನನ್ನ ಬೂಟ್ಸ್, ಕೂಲಿಂಗ್ ಗ್ಲಾಸ್. ಲುಕ್ ಎಟ್ ದ ಸ್ಟೈಲ್. ಓ ಅವ್ನ ಕಣ್ಕ ಸ್ಟೈಲ್, ಓ ಅವ್ನ ಕೂದಲು ಸ್ಟೈಲ್. ಝೂಮ್ ಇನ್. ಅದೇನು ಅವ್ರ ಟೇಬಲ್ ಮೇಲೆ ಟಿಪಾಯ್ ಮೇಲೆ ಒಂದ್ ಗನ್ನೆಲ್ಲ ಇಟ್ಕೊಂಡವನಲ್ಲ, ಅದ್ ನಿಜವಾದ ಗನ್ನು ಅಥವಾ ಮೈಸೂರು ಎಕ್ಸಿಬಿಷನ್ ಅಲ್ಲಿ 150 ರೂಪಾಯಿ ಗನ್ ತಗೊಂಡ್ಬಂದ್ಬಿಟ್ಟು ಇಡೀ ವರ್ಲ್ಡ್ ಅಲ್ಲಿ ಯಾರ ಹತ್ರ ಇಲ್ದಿರೋ ಗನ್ ನನ್ನ ಹತ್ರ ಇದೀನಿ ಬಿಲ್ಡಪ್ ಕೊಡ್ತಾವನ.
ವಿಕೆನಾ ವೆಲ್ಕಮ್ ಬ್ಯಾಕ್ ಟು ಮೈ ಫೀಡು. ಇದು ಕ್ರಿಂಜ್ ರೀಲ್ಸ್ ಗಳ ಬೀಡು. ಫೇಮಸ್ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದ್ಮೇಲೆ ಮಾಡ್ತೀನಿ ರೀಲ್ಸ್. ನಾನು ಒಂದೇ ಒಂದ್ ಡೈಲಾಗ್ ಕೊಡ್ತೀನಿ, ಹಾಕ್ತೀನಿ ಫೇಮಸ್ 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 ಫೇಮಸ್. ಆಗೋ, ಯಾರು ಬೇಡ ಅಂದ್ರ ಆಗೋ ಮಗನೆ, ಆಗೋ. ಫೇಮಸ್ಸು ಫೇಮಸ್ಸು ಫೇಮಸ್ಸು. ನೀನ್ ಇಡೀ ಬರೀ ಕರ್ನಾಟಕದಲ್ಲ, ಇಡೀ ಇಂಡಿಯಾದಲ್ಲೇ, ಇಡೀ ವರ್ಲ್ಡ್ ಅಲ್ಲೇ ಆಗು ಫೇಮಸ್ಸು 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 ಫೇಮಸ್ಸು. ಅಣ್ಣನ್ VIP ಅಕೌಂಟ್ ಅಂತೆ, ಅದೇನೋ ಕೆಳಗಡೆ ಬಾರ್ ಕೋಡ್ ಬೇರೆ ಕೊಟ್ಟ. ನಾನು ಏನ್ ಸ್ಕ್ಯಾನ್ ಮಾಡಿರೋದು ಏನ್ ಬರುತ್ತೋ ಗೊತ್ತಿಲ್ಲ. ಪ್ರೌಡ್ ಟು ಬಿ ಅನ್ ಇಂಡಿಯನ್. ಓಕೆ, ಅದೇನು ಆ ಅಣ್ಣನ ಅಕೌಂಟ್ ಮೇಲ್ಗಡೆ _LLL ವಿಕ್ಕಿ _LLL ಎಲ್ಲಂದ್ರೆ ಏನಿರ್ಬೋದು? ಡೇ ವಿತ್ ಹರ್. ಸೈಕಲ್ ಹೋದ, ಮೂವಿ ಹೋದ, ಮೂವಿ ಟಿಕೆಟ್ ತಗೋತಾವನೆ ನೋಡಿ. ಗಾಯತ್ರಿ ಟಾಕೀಸ್ ಇರ್ಬೋದಾ? ಓ ಸಾರಿ ರೈಲ್ವೆ ಸ್ಟೇಷನ್. ಮಳೆ ಬಂದಿದೆ. ಓ ಏನೋ ಗೇಮ್ ಆಡ್ತವ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ. ಗೇಮ್ ಎಲ್ಲ ಆಡ್ಬೋದಾ? ಅಯ್ಯೋ ಕಚ್ಚೋಡ್ಕಣ, ನಗ್ತಾವನೆ ಕಚ್ತಾ ಇದ್ರೆ. ವಿಷಯ ನನ್ನ ರಕ್ತದಲ್ಲಿ ಮಿಕ್ಸ್ ಆಗಿ ಅವಳ ಹೆಸರು ಬರ್ಲಿ ಅಂತ, ರಕ್ತದಲ್ಲೆಲ್ಲ ಅವಳ ಹೆಸರು ಇರ್ಲಿ ಅಂತ. ಯಾವಾಗ ಕೆರೆಗೆ ಬಂದವ್ರೆ, ಮೋಸ್ಟ್ಲಿ ಅವ್ನಿಗೆ ಟಾಯ್ಲೆಟ್ ಅರ್ಜೆಂಟ್ ಆಯ್ತು ಅನ್ಸುತ್ತೆ. ಅವಳನ್ನು ಕರ್ಕೊಂಡು ಹೋಗೋನೆ. ಅವ್ನು ಟಾಯ್ಲೆಟ್ ಮಾಡ್ಬಿಟ್ಟು ತಿಕ್ಕ ತೊಳ್ಕೊಳಕ್ಕೆ ಅಂತ ಕೆರೆಗೆ ಬಂದವನೆ. ಆ ಹಾರ್ಟ್ ಮಾತ್ರ ಎತ್ ಕಾಣಿಸ್ತಿದೆ, ಬೆಂಕಿ ಹಾರ್ಟ್. ನಮ್ಮ ಹಾರ್ಟ್ಗೆಲ್ಲ ಬೆಂಕಿ ಹಚ್ಬಿಟ್ರಲ್ಲ, ಅದಕ್ಕೆ ಆ ಬೆಂಕಿ ಹಾರ್ಟ್ ಹಾಕಿದ್ಯಾ. ದೇವರ್ಸಿ ತಂದಿನ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ಅಣ್ಣ ನೋಡಿದೀನಿ ಮುಂಚೆ ಎಲ್ಲ ಸುಮಾರು ಸಲ ನೋಡಿದೀನಿ. ಯಪ್ಪ ಭಯಂಕರ ಪ್ರಳಯ ಅಂತ ಅವನು ಟೆಸ್ಟರ್. ಈ ಕಂಪ್ನಿ ಎಲ್ಲ ಪ್ಲೇಟ್ ಟೆಸ್ಟ್ ಮಾಡಕ್ ಹಿಂಗೆ ಕೊಡ್ತಾರೆ ಅನ್ಸುತ್ತೆ. ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಅಂತ ಕರೆಕ್ಟಾಗಿ ತೋರಿಸ್ತಾನೆ. ಗ್ಯಾಸ್ ರಿಪೇರಿ, ಮಿಕ್ಸಿ ರಿಪೇರಿ ಎಲ್ಲ ಹೆಂಗ್ ಮಾಡ್ತಾನೆ ಗೊತ್ತಾ? ಇವ್ ಮಂಗನನ್ ಮಗ ಅಂಗಡಿಗೆ ಬೆಂಕಿ ಹಿಂಗೆ ಹಚ್ಬಿಡೋ ನಂಗೆ ಭಯ ಆಗುತ್ತೆ. ಬಟ್ ಕರೆಕ್ಟಾಗಿ ಮಾಡ್ತಾನೆ ಕೊತ್ತನ್ ಮಗ. ನೋಡಕ್ ಹಿಂಗೆ ಅವನಷ್ಟೇ ಚೆನ್ನಾಗಿ ಮಾಡ್ತಾನೆ. ನೋಡಿ ಬೆಂಕಿ ಹಚ್ತಾನೆ. ಈಗ ಚೆನ್ನಾಗಿರುತ್ತೆ, ಆಮೇಲೆ ಲಾಸ್ಟ್ ಬಗ್ಗಂದು ಹತ್ಕೊಳುತ್ತೆ. ಏನೋ ಒಂದು ಕಿತಾಪತಿ ಮಾಡಿ ಹೋಗ್ತಾನೆ, ಚೆನ್ನಾಗಿರುತ್ತೆ. ಒಡೆದೊಡ ನೋಡಿ ಒಂದು ಗತಿ ಕಾಣ್ತಾನೆ. ಈಗ ಇದು ಮಿಕ್ಸಿ ರಿಪೇರಿ, ಗ್ಯಾಸ್ ರಿಪೇರಿ, ಮಿಕ್ಸಿ ರಿಪೇರಿ. ಇವನ ಹೆಸರು ಕ್ಯೂಟ್ ತೂಫಾನ್ ಅಂತೆ. ತೂಫಾನ್ ಯಾಕೆ ಅರ್ಜೆಂಟು ಅಂತ. ಇಂಥರೆಲ್ಲ ಇಲ್ಲಿ ಇರ್ಬಾರ್ದು. ಅಮೆರಿಕಾಗ ಟ್ಯಾಲೆಂಟ್ಗೆ ಒಂದಿನ ಹೋಗ್ಬೇಕು. ಆ ಜಡ್ಜಸ್ ಹತ್ರ ಇವ್ನ ಟ್ಯಾಲೆಂಟ್ ತೋರಿಸ್ಬೇಕು. ಅವರೇ ಎದ್ದು ಓಡೋಗ್ಬಿಡ್ತಾರೆ. ಮೈ ಕರೆಂಟ್ ಸಿಚುವೇಶನ್. ಒಂದು ಹೊಳದಕ್ಕವನೇ, ಒಂದು ಹಾರ್ಟ್ ಹೊಡೆದೋಗೈತೆ, ಇನ್ನೊಂದು ನೀರ್ ಹಾಕ್ದೆ ಬಾಡೋಗಿರೋ ಹೂವು. ರಾತ್ರಿ ಎಲ್ಲ ನೆಮ್ಮದಿಯಿಂದ ನಿದ್ದೆನೆ ಬರ್ತಲ್ಲ ಕಣೋ. ರಾತ್ರಿ ಎಲ್ಲ ಅಮುಕು ಮಾಡಿರ್ತಾನೆ ನೋಡಿ, ಹಿಂಗ ಆಗ್ಬಿಡೈತೆ. ನಾನೇನ್ ಮಾಡ್ತಾ ಇದೀನಿ, ನನ್ಗೇನ್ ಆಗ್ತೈತೆ, ನನ್ ಸುತ್ತಮುತ್ತ 1000 ಜನ ಏನೇನೋ ಮಾತಾಡ್ತಾರೆ. ಅವನಿಗೆ ಮೈಂಡ್ ಇಲ್ಲಿಲ್ಲ, ಇಲ್ಲಿರೋದು ಮೈಂಡ್ ಅವನ್ಗೆ. ಇಲ್ಲಿ ಹಾರ್ಟ್ ಇರೋದು ಅವ್ನಿಗೆ, ಇಲ್ಲಿ ಮೈಂಡ್ ಇರೋದು. ತಪ್ಪು ತಿಳ್ಕೊಬೇಡಿ. ಬರ್ತೀನಿ ತಿಂತೀನಿ ಮಲಕದ್ ನೋಡ್ತೀನಿ, ನಿದ್ದೆನೆ ಬರ್ತಲ್ಲ. ನಿದ್ದೆ ಬರ್ತಾಯಿಲ್ಲ ಅಂದ್ರೆ 1 ಅವರ್ ನೀಟಾಗಿ ತಿಕ್ಕ ಮುಚ್ಕೊಂಡು ಮಲ್ಕೋ. 2 ಗಂಟೆ 3 ಗಂಟೆವರೆಗೂ ಮಧ್ಯರಾತ್ರಿ ಆರ್ಮಿ ತರ ಕಾಯಕ್ ಹೋದ್ರೆ ಹಿಂಗೆ ಆಗೋದು, ನಿದ್ದೆ ಇಲ್ಲದೆ. ಹೆಂಗ್ ಬಡ್ಡಿವ ಒಂಥರ ಬ್ಲಾಂಕ್ ಆಗಿ ನನ್ನ ಕೊರಗಿ ಇವಾಗ್ಲೂ ಹಿಂಗ ಅಂತವನ ಇಲ್ಲ. ಎದ್ರ ಫಿಲಮ್ ಆಡಿಷನ್ ಕೊಡಕ್ ನೋಡ್ತಾವನ. ದುನಿಯಾ ವಿಜಯ್ ಅವ್ರ ನೆಕ್ಸ್ಟ್ ಫಿಲಮ್ಗೆ ಆಡಿಷನ್ ಕೊಡಕ್ಕೆ. ನಾನು ದೆವ್ವ ಅನ್ಕೊಂಡಿದ್ದೆ. ಒಂದು ರೀಲ್ಸ್ ಮಾಡಿದ್ದೀನಲ್ವಾ, ಇವಾಗಾಗಿ ರೀಲ್ಸ್ ಮಾಡ್ತಿದ್ದೀರಾ, ಹಂಗೆ ಹಿಂಗೆ ನೀವು ಸೋಕಿ ಮಾಡ್ತಿದ್ಯಾ. ಸೋಕಿ ಎಲ್ಲ ಯಾವ ಹೇಳಿ ಸೋಕಿ ಅಲ್ಲ, ಅದು ತಿರ್ಪೆ ಸೋಕಿ. ನಾನ್ ಸಣ್ಣ ಹುಡುಗಿ, ನನ್ ಸಣ್ಣ ಬಟ್ಟೆ ಹಾಕಿದ್ರೆ ಏನ್ ತಪ್ಪೇ? ನೀನ್ ಸಣ್ಣ ಹುಡುಗಿನ? ಇವಳು ಸಣ್ಣ ಹುಡುಗಿನ? ಸೋಕಿ ಮಾಡ್ತಾ ಇದೀನಿ ಅಂದ್ರೆ ಚಿಕ್ಕ ಮಕ್ಳು ತರ ನೋಡಕ್ಕೆ. ಚಿಕ್ಕ ಮಕ್ಳು ತರ ನೋಡ್ಬೇಡಿ. ನೀನ್ ಹೇಳ್ಬೇಡ, ಮುಚ್ಕೊಂಡಿರೋ. ಹಂಗಾರ ಇನ್ಮೇಲೆ ಮುತ್ತುನ ಇವಳು ಅಣ್ಣ ಅಂತ ಹೇಳ್ಬೋದಾ ನಾವು? ಅದಕ್ಕೆ ಹೇಳ್ತಾ ಇರೋದು, ಚಿಕ್ಕ ಮಕ್ಳು ಚಿಕ್ಕ ಬಟ್ಟೆ ಹಾಕಿದ್ರೆ ಏನ್ ತಪ್ಪಿದೆ? ಇಲ್ಲಿ ಬಟ್ಟೆ ಬಗ್ಗೆ ಕಮೆಂಟ್ ಹಾಕ್ತಿದ್ದೀರಲ್ಲ, ಏನಕ್ಕೆ? ನಾನು ಈಗ ಮಾತ್ರ ಬಟ್ಟೆ ಹಾಕ್ತಾ ಇದೀನ, ಚಿಕ್ಕ ಬಟ್ಟೆಗಳು. ನಾನು ಚಿಕ್ಕ ವಯಸ್ಸಿಂದಾನು ಹಾಕ್ತಾ ಇದ್ದೀನಿ. ನಾನು ಕೇಳ್ತಾ ಇದ್ದೀನಿ, ಕುಳ್ಳುಕಿದ್ದಾಗ ಚಿಕ್ಕ ಬಟ್ಟೆ ಹಾಕಿದ್ದಾಗ ಏನ್ ಕಾಣಿಸುತ್ತೆ? ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಮಾಡ್ತಾ ಇದ್ದೀನಿ, ಯಾವ ಸೋಕಿ ಮಾಡ್ತಾ ಇದ್ದೀನಿ? ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆ? ನನ್ನ ಚಿಕ್ಕ ಬಟ್ಟೆ ಹಾಕ್ಬಿಟ್ರೆ ಸೋಕಿನೇ? ಹೇಳಕ್ಕಾಗಲ್ಲ. ಏನ್ ಹೇಳೋದು, ಆಲ್ರೆಡಿ ಮಿತಿ ಮೀರಿ ಹೋಗ್ಬಿಟ್ಟಿದ್ದಾಳೆ. ಬಾರ್ಡರ್ ಇಲ್ಲಿ ಇದೆ ಅಂದ್ರೆ ಅವಳು ಇಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ. ಈಗ ಸಿಗೋದಿಲ್ಲ ಕೈಗೆ. ಅವ್ರ ಅಪ್ಪ ಅಮ್ಮನ ಮಾತೆ ಕೇಳಲ್ವೇನೋ ಈಗ, ಯಾರಿಗ್ ಗೊತ್ತು? ಬರೀ ಮುತ್ತು ಮಾತು ಕೇಳೋದು ಈಗ. ಅದೇ ಮುತ್ತು, ಅವನ್ ಮಾತು ಮಾತ್ರ ಕೇಳೋದು ಈಗ. ಓ ಕಿಚ್ಚ ಸುದೀಪ್ ಸರ
ಇಲ್ಲಿ ನಿಂತ್ಕೊಂಡು ನಾನು ಅಲ್ಲ ನಂಗೆ ಒಂದ್ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಮೇಲ್ಗಡೆ ಇರೋದು ಒರಿಜಿನಲ್ ಸುದೀಪ, ಕೆಳಗಡೆ ಇರೋದು ಒರಿಜಿನಲ್ ಸುದೀಪ. ಮಾತಾಡ್ತಿರೋದೇ ನನ್ನ ಪುಣ್ಯ. ಅದು ಒಂದ್ ವಾರ ಇದ್ದು ಅಯ್ಯೋ ಸುದೀಪ್ ಸರ್ ಮನೆ ಹೋಗಿ ದೃಷ್ಟಿ ತೆಗೆಸ್ಕೋಬೇಕು ಅಷ್ಟು. ಸುದೀಪ್ ಸರ್ಕ್ಕಿಂತ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಲ್ಲೋ ಮಳ್ಳ. ನನ್ನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ ಅವ್ರಿಗೆ ಆಕ್ಚುಲಿ ಸುದೀಪ್ ಸರ್ ಏನಾದ್ರು ಇದನ್ನ ನೋಡ್ಬಿಟ್ರೆ ನಿಜವಾಗ್ಲೂ ಗಾಬರಿ ಆಗ್ಬಿಡ್ತಾರೆ. ಅವ್ರ ಮನೆಗೆ ಕರೆದು ನಿಜವಲ್ಲೋ ನಾನು ಇನ್ನೂ ಸುಮಾರು ಫಿಲಮ್ ಮಾಡ್ಬೇಕು ಅಂತ ಇದೀನಿ ನೋಡ, ನನ್ನ ಫಿಲಮ್ಗಳೆಲ್ಲ ನೀನ್ ಟೇಕ್ ಓವರ್ ಮಾಡ್ಕೊಂಡು ನೀನ್ ಸ್ಟಾರ್ ಆಗ್ಬೇಡ ಅಂತ ಹೇಳ್ತಾರೆ. ಇಲ್ಲೋ ನಿನ್ ಮನ್ಸಿನ ಮಾತು ಕೇಳೋ, ನೀನ್ ಯಾವ ಕಡೆನಾದ್ರು ಸುದೀಪ್ ತರ ಕಾಣ್ತೀಯನು ಹೇಳ ಏನಾರ ಹೋಗ್ರಲ್ಲ, ನೀವೆಲ್ಲ ಹಾಳ್ ಮಾಡ್ತೀರಾ ಕಣ್ರ ಹೋಗ್ರ. POV ಟೀಚರ್ ಇವತ್ತು ಹೋಮ್ ವರ್ಕ್ ಕೊಟ್ಟಿಲ್ಲ. ಬ್ರೋ ಈ ತರ ಮಾಡಿದ್ರೆ ಯಾರು ತಗೋತಾರ ಬ್ರೋ? ಇವನ ಐಶೋ ಸ್ಪೀಡ್ ಚಿಕ್ಕದ್ರಲ್ಲಿ ಇದ್ದಿದ್ ವಿಡಿಯೋನ ಇದು. ಸೇಮ್ ನೋಡಿ ಡಿಟ್ಟೋ ಸ್ಪೀಡ್ ತರ ಇರೋದು. ಆ ಚಿಂಪಾಂಜಿ ಮುಖ ಸೇಮ್, ಆ ಕಲರ್. ಆಕ್ಚುಲಿ ನಾನು ರೇಸಿಸ್ಟ್ ಅಲ್ಲ, ಆ ಕಲರು ಆಮೇಲೆ ಆ ಗುಂಗ್ರು ಕೂದ್ಲು, ಆ ಮುಖ ಮೂಗು ಗೀಗು ಎಲ್ಲ ಸೇಮ್ ಸ್ಪೀಡ್ ತರನೇ ಇದಪ್ಪ. If you hate me, I don't care. ಓಕೆ I breathe carbon dioxide mixed with nitrogen and oxygen. Not people. Not cringe people. ಮದ್ವೆ ಅವ್ನು ಯಾವ ಕಪ್ಪೆ ಬಾಸ್. ಚೆನ್ನಾಗಿ ನೋಡ್ಕತಾನೆ ಆಯ್ತಾ. ನಾನು ಯಾವ್ದು ಮಾಡಲ್ಲ, ಹುಲಿ. ಬಟ್ ಫೋನ್ ಮಾಡಿದಾಗ ಫೋನ್ ಎತ್ತಿ ಮಾತಾಡಕ್ ಕಲಿ. ಹಿಂಗೆ ಮಾತಾಡಕ್ ಆಗಲ್ಲ. ಎಷ್ಟೊಂದು ಫೋನ್ ಮಾಡಿದೀನಿ, 24 ಸತಿ ಫೋನ್ ಮಾಡಿದ್ವಿ, ಫೋನ್ ಎತ್ತಲ್ಲ ಏನಿಲ್ಲ. ಬಿಡೋದು ಆಯ್ತು ಚೆನ್ನಾಗಿರೇ ನಮ್ಮ ಶಟ್ಟ ಆಯ್ತು ಬಿಟ್ಟಾಕು. ನೀನೋದು ಇನ್ನೊಬ್ಳು ನಮ್ಮ ಏನ್ ಹಿಂಗ್ ಮಾಡಿದ್ಯಾ ಅಸಹ್ಯ. ಹೊಸ ಫೋನ್ ಇದು ನಾನು ತಗೊಂಡಿರೋದು ಟಚ್. ಸಾರಿ ಬಾಯ್. ಟಚ್ ನಿಮ್ ಹುಡ್ಗ ಒಳ್ಳೆ ಹುಡ್ಗ ಮಾಡಿದ್ಯಾ? ಚೆನ್ನಾಗಿರ್ತಾಳೆ ಬಿಡು. ಅಯ್ಯಪ್ಪ ನಿಂದ ಹೊಲ್ಸ್ ಮಾತು ಕೇಳೋದ್ಕಿಂತ ಅವಳು ಚೆನ್ನಾಗಿರ್ತಾಳೆ. ಇವನ್ ಬಾಯಿ ಎಷ್ಟು ಹೊಲ್ಸು, ಇವನ್ ಬಾಯಲ್ಲಿ ಬರೋ ಮಾತು ಅಷ್ಟೇ ಹೊಲ್ಸು. ಕಾಟೇರ ಹುಡ್ದಾರ ಹೊಡೆದೋಗಿ ಹೊಟ್ಟೆ ಕಾಣಿಸ್ತೈತೆ. ಆ ಯಪ್ಪಂಗ್ ಈ ಅಮ್ಮಂಗ್ ಒಂದ್ 30-35 ವರ್ಷ, ಸಮುದ್ರದಾಗ ಸಿಗ್ತೈತೆ. ಆ ಯಪ್ಪಂಗೆ ಒಂದ್ 55-60 ವರ್ಷ. ಇವ್ರಿಬ್ರು ಮದ್ವೆ ಹೆಂಗಾಯ್ತು? ಮೋಸ್ಟ್ಲಿ ಗೌರ್ಮೆಂಟ್ ಜಾಬ್ ಇರ್ಬೋದು ಅಂಕಲ್ಗೆ ಪಕ್ಕ. ಸೊ ಗೈಸ್ ಇದಿನ ವಿಡಿಯೋ. ನಿಮ್ಗೆ ನಾನು ಈ ವಿಡಿಯೋ ಸ್ವಲ್ಪ ಆದ್ರೆ ಎಂಟರ್ಟೈನ್ಮೆಂಟ್ ಕೊಟ್ಟಿತ್ತು, ಸ್ವಲ್ಪ ನಗು ಬರ್ಸ್ತು. ಅಂಡ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಮರಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.